ನಗರದ ಶ್ರೀನಿವಾಸ ನಗರದಲ್ಲಿ ಇರುವಂತಹ ಕಾಗಿನೆಲೆ ಕನಕಗುರು ಪೀಠದ ಶಾಖಾ ಮಠದಲ್ಲಿ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಹುಟ್ಟುಹಬ್ಬದ ಪ್ರಯುಕ್ತ ನಡೆಯುತ್ತಿರುವಂತಹ ಜ್ಯೋತಿ ರಥಯಾತ್ರೆಯು ಶ್ರೀನಿವಾಸ ನಗರದ ಮಠಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಸಮಾಜದ ಮಹಿಳಾ ಮುಖಂಡರಾದಂತಹ ವಿಜಯಕುಮಾರಿ ಮತ್ತು ಪಲ್ಲವಿ ಮಂಜುನಾಥ್ ರವರ ನೇತೃತ್ವದಲ್ಲಿ ಜಾತ್ಯತೀತವಾಗಿ ಆಗಮಿಸಿದಂಥ ಎಲ್ಲ ಮಹಿಳೆಯರಿಂದ ಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಭಾವಚಿತ್ರಕ್ಕೆ ಎಲ್ಲ ಮಹಿಳೆಯರಿಂದ ಮೇಣದ ಬತ್ತಿಯಿಂದ ಆರತಿಯನ್ನ ಮಾಡಿ ಪೂರ್ಣಕುಂಭ ಸ್ವಾಗತದೊಂದಿಗೆ ಶ್ರೀನಿವಾಸ ನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ನಡೆಸಲಾಯಿತು. ನಂತರ ಮಠದ ನೂತನ ಕಟ್ಟಡದಲ್ಲಿ ಆಯೋಜಿಸಲಾಗಿದ್ದಂತಹ ಶಿವಪೂಜಾ ಕಾರ್ಯಕ್ರಮದಲ್ಲಿ 108 ಲಿಂಗಗಳನ್ನು ಮಹಿಳೆಯರಿಗೆ ನೀಡಿ ಅಹಲ್ಯಾಬಾಯಿಯವರ 300ನೇ ಹುಟ್ಟುಹಬ್ಬದ ಅಂಗವಾಗಿ ಶಿವಪೂಜೆಯನ್ನು ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆಸಲಾಯಿತು. ಶಿವಪೂಜಾ ಕಾರ್ಯಕ್ರಮದಲ್ಲಿ ಸುಮಾರು 150ರಿಂದ 200 ಜನ ಸೇವಾರ್ಥಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಜನಕನಂತಹ ಧಾರ್ಮಿಕ ಶಕ್ತಿ, ಕೃಷ್ಣನಂತಹ ತಂತ್ರಗಾರಿಕೆ, ಧರ್ಮರಾಯನಂತಹ ಧರ್ಮವನ್ನು ಹೊಂದಿದ್ದರೆಂದು ಇತಿಹಾಸಕಾರರು ಹೇಳುತ್ತಾರೆ. ದೇಶಾದ್ಯಂತ ನಡೆಯುತ್ತಿರುವ ಅಹಲ್ಯಾಬಾಯಿರವರ ಜಯಂತ್ಯೋತ್ಸವ ತಾಯಿ ಅಹಲ್ಯಾಬಾಯಿಯರವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಾರ್ಯಕ್ರಮದ ಆಯೋಜಕರಾದಂತಹ ವಿಜಯಕುಮಾರಿರವರು ಮಾತನಾಡಿ, ರಾಷ್ಟ್ರಮಾತೆ ಅಹಲ್ಯಾಬಾಯಿರವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ನಾವುಗಳು ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಶಿವಪೂಜೆಯನ್ನು ಆಚರಣೆ ಮಾಡಿದ್ದೇವೆ. ಹಿಂದೂ ಧರ್ಮ ಉಳಿಯಬೇಕಾದರೆ ಅಹಲ್ಯಾಬಾಯಿರವರ ಅಪಾರ ಸೇವೆ ಇದೆ. ಅವರ ಗುರುತಿಗಾಗಿ ಅವರ ಜೀವನ ಚರಿತ್ರೆಯನ್ನು ಶೈಕ್ಷಣಿಕ ಪಠ್ಯಪುಸ್ತಕಗಳಲ್ಲಿ ಮುದ್ರಿಸಬೇಕೆಂದು ಮತ್ತು ಸರ್ಕಾರದ ಶಿಕ್ಷಣ ಸಂಸ್ಥೆಗಳಿಗೆ ಅವರ ಹೆಸರನ್ನು ಇಡಬೇಕೆಂದು ಮತ್ತು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀನಗರ ನರ್ಸಿಂಗ್ ಹೋಮ್ನ ಮಾಲೀಕರಾದಂಥ ಡಾಕ್ಟರ್ ಲೀಲಾ, ಪ್ರದೇಶ ಕುರುಬರ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷರಾದಂಥ ಪ್ರಭಾವತಿ, ಕಾಂಗ್ರೆಸ್ ಪಕ್ಷದ ಮಹಿಳಾ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ತ್ರಿವೇಣಿ ಡಿಎಂ, ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವಂತಹ ಪಲ್ಲವಿ ಮಂಜುನಾಥ್, ಸತ್ಸಂಗ ಪದ್ಮ, ಸಮರ್ಥ್ ಸತ್ಸಂಗದ ಲಕ್ಷ್ಮೀ ಹಳ್ಳಿಬಂಡಿ, ವಿದ್ಯಾದೀಪ್ತಿ NGO ಮುಖ್ಯಸ್ಥರಾದಂಥ ವೇದ, ರಥಯಾತ್ರೆ ನೋಡುವುದಕ್ಕಾಗಿ ಉತ್ತರ ಪ್ರದೇಶದಿಂದ ಆಗಮಿಸಿದ್ದಂತಹ ಶಿವದೇವ್ ಧನ್ಗರ್, ಪ್ರದೇಶ ಕುರುಬರ ಸಂಘದ ಬಳ್ಳಾರಿ ಜಿಲ್ಲೆಯ ನಿರ್ದೇಶಕರು ಮತ್ತು ಖ್ಯಾತ ವಕೀಲರಾದಂಥ ಕಾಮೇಶ್, ಜ್ಯೋತಿ ರಥಯಾತ್ರೆಯ ಉಸ್ತುವಾರಿಗಳಾದಂಥ ಸತ್ಯಪ್ಪ ಗುರಿಕಾರ್, ಹೊಸಕೋಟೆ PLD ಬ್ಯಾಂಕ್ನ ಸದಸ್ಯರಾದಂಥ ಚೊಕ್ಕಳ್ಳಿ ಮುನ್ರಾಜ್, ಮಾಧ್ಯಮ ಪ್ರಚಾರಕರಾದಂಥ ಎಂ ಅಶ್ವಥ್ ಕುಮಾರ್, ಸಂಗೊಳ್ಳಿ ಯುವಗರ್ಜನೆಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದಂಥ ಅಪ್ಪು ಮಂಜು ಹಾಗೂ ಇನ್ನೂ ಅನೇಕ ಮುಖಂಡರುಗಳು ದೈವಭಕ್ತರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾವು ಪೂಜೆ ಮಾಡಬೇಕಾದ್ರೆ ಗುರುವಿನ ಸ್ಮರಣೆ ಮಾಡೋದು ಮೊದಲನೇ ಧರ್ಮ. ಹಾಗಾಗಿ ಯಾವುದೇ ಪೂಜೆ ಮಾಡಬೇಕಾದ್ರೆ ಮಂತ್ರ ಬರ್ತಿದ್ರು ಚಿಂತೆ ಇಲ್ಲ, ಗುರುವನ್ನ ಸ್ಮರಣೆ ಮಾಡೋದು. ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತಂದ್ಬಿಟ್ಟು ಎಲ್ಲ ರಾಜ್ಯದ ಜನಗಳು ಆಗ್ರಹಿಸ್ತಾ ಇದ್ದಾರೆ. ಆ ತಾಯಿಯ ಸಾಧನೆ ದೇಶದ ಜಗತ್ತಿನ ಎಲ್ಲ ಸ್ತ್ರೀಯರಿಗೆ ಸ್ಫೂರ್ತಿ. ರಾಜ್ಯಾಡಳಿತ ಮಾಡಿಕೊಂಡು ದೈವಿ ಸೇವೆಗಳಿಗೆ ಅರ್ಪಿಸಿಕೊಂಡು ಧರ್ಮ ಕಾರ್ಯಗಳನ್ನು ಮಾಡಿದಂತಹ ಆ ತಾಯಿಯ ಸೇವೆಯನ್ನು ಇತಿಹಾಸಕಾರರು ಕೊಂಡಾಡಿದರೆ. ಜನಕನಂತಹ ಜನಕನಂತಹ ಒಂದು ಧಾರ್ಮಿಕ ಶಕ್ತಿ, ಕೃಷ್ಣನ ತಂತ್ರಗಾರಿಕೆ ಮತ್ತು ದುರ್ಯೋಧನನಂಥ ಧರ್ಮ, ಈ ಎಲ್ಲ ಗುಣಗಳನ್ನು ಅಹಿಲ್ಯಾಬಾಯಿ ಹೋಳ್ಕರ್ ಹೊಂದಿದ್ರು ಅಂತಂದ್ಬಿಟ್ಟು ಇತಿಹಾಸಕಾರರು ಕಂಡಂಥವರು ಹೇಳ್ತಾರೆ. ಅಂತ ಮಹಾತಾಯಿಯ ಜ್ಯೋತಿ ಯಾತ್ರೆ ಮತ್ತು ಜಯಂತಿ ಪ್ರಯುಕ್ತ ಇವತ್ತು ಶಿವಲಿಂಗಾರ್ಚನೆ ಸಮಾರಂಭ
ದಿನ ನಮ್ಮ ಕಾಗಿನೆಲೆಯ ಶ್ರೀಮಠದಿಂದ ಈ ರಾಷ್ಟ್ರಮಾತೆ ಅಹಲ್ಯಾಬಾಯಿ ಹೋಳ್ಕರ್ 300ನೇ ಜಯಂತ್ಯೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಜಯಂತ್ಯೋತ್ಸವದಲ್ಲಿ ಮೇಯ್ನ್ ಆಗಿ ಈ ಒಂದು ಈಗಾಗಲೇ ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೂ ಕೂಡ ಈ ಒಂದು ಜ್ಞಾನದ ಪಥ ಅನ್ನೋ ಒಂದು ಕಾರ್ಯಕ್ರಮ ಮಠದ ಶ್ರೀಗಳಾದಂಥ ಸಿದ್ದರಾಮ ಮಹಾನಂದಪುರಿಗಳು ಜನಗಳಿಗೆ ಅಂದರೆ ಇವತ್ತು ನಮ್ಮ ರಾಷ್ಟ್ರಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವ್ರದ್ದು ಸೇವೆ ತುಂಬ ಅಗಾಧವಾದದ್ದು. ಇವತ್ತು ನಾನು ಹೇಳ್ತೇನೆ, ಇವತ್ತು ಶ್ರೀ ಶಕ್ತಿ ಆ 17ನೇ ಶತಮಾನದಿಂದಲೇ ಆ ಮಾತಾಯಿ ಶುರು ಮಾಡಿದಂಥ ಅನೇಕ ಕಾರ್ಯಕ್ರಮ ಇದೆ ನೋಡಿ. ನಾವು ಎಷ್ಟೋ ನಮ್ಮ ರಾಜಾರಾಮ್ ಮೋಹನ್ ರಾಯ್ ಎಲ್ಲ ಎಷ್ಟು ದಶಕಗಳ ಮೇಲೆ ಬಂದರು, ಬಟ್ 17ನೇ ಶತಮಾನದಲ್ಲಿ ಆ ಮಹಾತಾಯಿ 52 ವರ್ಷಗಳ ಕಾಲ ಒಂದು ಪುರುಷನಿಗೆ ಸಮನಾಗಿ ಪುರುಷ ಮಹಾರಾಜರು ಏನು ಇದು ಮಾಡಿದ್ರು ಅದಕ್ಕೆ ಸಮನಾಗಿ ರಾಜ್ಯವನ್ನು ಆಳಿದ ಧೀಮಂತ ಮಹಿಳೆ ಮತ್ತು ಕೆಚ್ಚೆದೆಯಿಂದ ಆ ಮಾತೆ ಒಂದು ನಿಮಗೆ ಏನು ಅಂದರೆ ಹೋರಾಟ ಮುಖಾಂತರ ಆಗ್ಬೋದು, ಬೇರೆ ಮೊಘಲರನ್ನ ಸೋಲಿಸಿ ಆ ರಾಜ್ಯವನ್ನು ಆಳಿ ಮತ್ತೆ ಯುದ್ಧ ಮಾಡಿ ಮತ್ತೆ ಆಧ್ಯಾತ್ಮಿಕ ಕೂಡ ಅವರು ನೋಡಿ ಒಂದು ಪರ್ಸನಾಲಿಟಿ ಇದೆ. ಒಂದು ರಾಜ ಆಳ್ಬೇಕಾದ್ರೆ ಎಲ್ಲ ಬೇಕು, ಒಂದು ಶೌರ್ಯ ಬೇಕು, ಒಂದು ಕ್ಷಮ ಬೇಕು, ಮತ್ತೆ ಒಂದು ಹಳದಂತ ತಂತ್ರಗಾರಿಕೆ ಬೇಕು, ಮತ್ತೆ ಎಲ್ಲ ಇದಕ್ಕೂ ಬಂದರೆ ಒಂದು ಆತ್ಮಶಕ್ತಿ ಬೇಕು. ಆ ಆತ್ಮಶಕ್ತಿ ಹೇಗೆ ಬರುತ್ತೆ? ಆಧ್ಯಾತ್ಮ ಶಕ್ತಿಯಿಂದ. ಹಾಗಾಗಿ ಆ ನಿಟ್ಟಿನಲ್ಲಿ ಮತ್ತೆ ನಮ್ಮ ಸನಾತನ ಧರ್ಮ ಇವತ್ತು ಹಿಂದುತ್ವ ಉಳ್ಕೊಳ್ಬೇಕಂದ್ರೆ ಈ ತಾಯಿದ್ದು ಸೇವೆ ಅಗಾಧವಾದದ್ದು. ನಿಮಗೆಲ್ಲ ತಿಳಿದಂತೆ 12 ಜ್ಯೋತಿರ್ಲಿಂಗಗಳನ್ನು ಮತ್ತೆ 3000 ಚಿಲ್ಲರೆ ದೇವಸ್ಥಾನಗಳು ಇವತ್ತು ಅವನತಿಗೊಂಡು ಮೊಘಲರಿಂದ ಒಂದು ಹಾಳಾಗಿ ಅಂಥ ದೇವರುಗಳನ್ನ ಪುನಶ್ಚಿತಗೊಳಿಸಿದ ಮಹಾನ್ ತಾಯಿ. ಮತ್ತೆ ಅವರು ಅವಾಗಿನ ಶ್ರೀ ಒಂದು ಶಕ್ತೀಕರಣ ಅಂತ ಹೇಳ್ಬಿಟ್ಟು ಕೈಗಾರಿಕರಣ ಮತ್ತು ಮಹಿಳೆಯರಿಗೆ ಮತ್ತೆ ಸತಿ ಸಮಗಾಮನ ಪದ್ಧತಿಯನ್ನು ರದ್ದುಪಡಿಸಿ ಅಂತ ಅನೇಕ ಅವರು ವಿಧವೆಯಾಗಿ ಕೂಡ ಈ ಒಂದು ರಾಜ್ಯವನ್ನು ತುಂಬ ಆಗಿನ ಕಾಲದಲ್ಲೇ ಒಂದು ಒಳ್ಳೆ ಆಡಳಿತ ಕೊಟ್ಟಂಥ ಮಹಾನ್ ತಾಯಿ. ಮತ್ತು ಇವತ್ತು ನಮ್ಮ ಸಮಾಜದಲ್ಲಿ ಏನಾಗಿದೆ, ಮುಂದಿನ ಪೀಳಿಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋ ಬಹಳ ಪ್ರಶ್ನೆ ಇದೆ. ಹಾಗಾಗಿ ಇವತ್ತು ನಮ್ಮ ಇಲ್ಲಿ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಶ್ರೀನಿವಾಸ ನಗರದಿಂದ ಇವತ್ತು ಒಂದು ಆಧ್ಯಾತ್ಮಿಕ ಕೂಟ ವತಿಯಿಂದ ನಾವು ಇದು ಮಾಡಿದ್ವಿ. ಏನಂದರೆ ನಮ್ಮ ಕೂಗು ನಮ್ಮ ಜನತೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನೋಡಿ ಈ ಥರ ನಮಗೆ ಅಹಲ್ಯಾಬಾಯಿ ಮಾತೆ ಅಷ್ಟೊಂದು ಸಾಧನೆ ಮಾಡಿದ್ದಾರೆ ಇತಿಹಾಸ ಪುಟದಲ್ಲಿ. ಇವತ್ತೊಂದು ಮಕ್ಕಳಿಗೆ ಹೇಳೋಕೆ ಏನು ಕೊಟ್ಟಿದ್ದೀವಿ ನಾವು? ಒಂದು ಪಠ್ಯ ಪುಸ್ತಕ ಇಲ್ಲ ಬಂಧುಗಳೇ. ಅದಕ್ಕೆ ಅವ್ರದ್ದು ಒಂದು ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಹೇಗೆ ಕಿತ್ತೂರಾಣಿ ಚೆನ್ನಮ್ಮ ಆಗ್ಬೋದು, ಬೇರೆ ಅನೇಕ ರಾಯಣ್ಣ ಆಗ್ಬೋದು, ಮತ್ತೆ ಬೇರೆ ಛತ್ರಪತಿ ಶಿವಾಜಿ ಆಗ್ಬೋದು, ಮತ್ತೆ ಎಲ್ಲ ಕೂಡ ಚರಿತ್ರೆಯಲ್ಲಿ ಅವ್ರು ಪಾಠವಾಗಿ ಕಳಿಸ್ತಾರೆ. ಬಟ್ ಅಲ್ಲೇ ಮಾತೆ ಬಗ್ಗೆ ಮಾತಾ ಇಲ್ಲ. ಬಟ್ ಅವರೇ ಅಗಾಧವಾದ ಸೇವೆ ಸಲ್ಲಿಸಿರೋ ಕುರುಹುಗಳೆಲ್ಲ ಇದೆ. ಬಟ್ ಆದರೆ ಅದನ್ನ ಕೈಗೊತ್ಕೊಳ್ಬೇಕಾದ್ರೆ ಯಾರು? ನಮ್ಮ ಸರ್ಕಾರದವರು ಅಂತ. ಮತ್ತೆ ಮಕ್ಕಳಿಗೆ ಇವತ್ತು ಹೇಳ್ತಾರಲ್ಲ ಹಿಂದುತ್ವ ಅಂತ ಹೇಳ್ತಾರೆ. ಏನು ಹಿಂದುತ್ವ? ಹಾಗೆ ಈ ಥರ ನಾವು ಸಕಾರಾತ್ಮಕವಾಗಿ ಇಂಥ ಮಕ್ಕಳಿಗೆ ಅವ್ರನ್ನ ತಿಳಿಸೋದಂಥ ಪಠ್ಯಕ್ರಮ ಆಗ್ಬೋದು, ಮತ್ತು ಯೂನಿವರ್ಸಿಟಿಗಳಿಗೆ ಮತ್ತು ಇನ್ನು ಅನೇಕ ಕಡೆ ರಾಷ್ಟ್ರಮಾತಾ ಅಹಲ್ಯಾಬಾಯಿ ಹೆಸರನ್ನು ಇಡುವಂಥ ಮುಖಾಂತರ ಜನಗಳಿಗೆ ಜಾಗೃತಿ ಕಳಿಸಿ ನಮ್ಮ ಈ ಸನಾತನ ಧರ್ಮವನ್ನು ಉಳಿಸಿದಂಥ ಆ ಮಾತಾಯಿಗೆ ಒಂದು ಗೌರವ ಸಮರ್ಪಣೆ ಮಾಡೋಕ್ಕಾಗತ್ತೆ. ಮತ್ತು ಇತಿಹಾಸ ಪುಟದ ಮುಂದಿನ ಪೀಳಿಗೆಗಳನ್ನು ಕೂಡ ತಲುಪೋದಾಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲೇ ನೀವು ಈ ಜ್ಯೋತಿ ಕಾರ್ಯಕ್ರಮದ ಹಮ್ಮಿಕೊಂಡು ಎಲ್ಲ ಕಡೆ ನಾವು ಇದು ಜ್ಞಾನದ ಪಥ ನಾವು ಸಾಕ್ತಾ ಇದ್ದೀವಿ. ಅದಕ್ಕೆ ನಮಗೆ ಎಲ್ಲ ಸಂಘ ಸಮಸ್ಯೆಗಳು ಹೀಗೆ ನಮ್ಮ ಶ್ರೀನಿವಾಸ ನಗರದಲ್ಲಿ ಹೇಗೆ ಇದು ಮಾಡ್ತಿದ್ಯೋ ಎಲ್ಲ ಕಡೆ ನಮ್ಗೆ ಸ್ಪಂದಿಸಿ ಮತ್ತು ಆ ರಾಷ್ಟ್ರಮಾತೆಯನ್ನು ಎಲ್ಲರಿಗೂ ಮತ್ತು ಚಿರಪರಿತ ಮತ್ತು ಅವ್ರು ಏನು ಕೆಲಸಗಳು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ನಾವು ಈ ಕಾರ್ಯಕ್ರಮ ಮಕ್ಕಳು ಹಂಗೆ ಮುಂದೆ ಕೂಡ ಎಲ್ಲ ಕೂಡ ಬಂಧುಗಳು ಇದೇ ಥರ ಕಾರ್ಯಕ್ರಮ ಆದಾಗ ಸಹಕರಿಸಿ ಅಂತ ಕೇಳ್ಕೊಳ್ತೀವಿ. ಅನೇಕ ವಿಶ್ವವಿದ್ಯಾಲಯಗಳು ದೊಡ್ಡ ಅನ್ಕೊಂಡು ಇಂಟರ್ನ್ಯಾಷನಲ್ ಏನು ಆಸ್ಪತ್ರೆಗಳು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಅಂಥ ಕಡೆ ಮಹಿಳಾಗೆ ಸಂಬಂಧಪಟ್ಟಂಥ ದೊಡ್ಡ ಸಂಸ್ಥೆಗಳಿದೆ. ಅಲ್ಲೆಲ್ಲ ರಾಷ್ಟ್ರಮಾತೆಗಳನ್ನ ಈ ಅಹಲ್ಯಾಬಾಯಿ ಹೋಳ್ಕರ್ ಹೆಸರಾಗಬೇಕು. ಯಾಕಂದರೆ ಅವ್ರು ಶೌರ್ಯದ ಮತ್ತೆ ಆಧುನಿಕ ಮತ್ತು ಆತ್ಮ ಒಂದು ಹೆಚ್ಚಿಸುವಂಥ ಕಾರ್ಯಕ್ಕೆ ಅವರು ಶಕ್ತಿ ಕೊಡ್ತಂಥ ತಾಯಿ. ಹಾಗಾಗಿ ನಾನು ಈ ಒಂದು ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ವಿ. ದಯಮಾಡಿ ಇಲ್ಲಿ ನೀವು ನಿಮಗೆ ನನ್ನ ಮಿತ್ರರು ಇದು ಎಲ್ಲರಿಗೂ ತಲುಪಿಸುವಂಥ ಕಟ್ಟ ಕಡೆವರೆಗೆ ಆಗಿ ಅಂತೇಳಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. कर्नाटक के कुरवा धनगर भाइयों के लिए कि माता को इस तरीके से याद करते हैं। और दूसरा ये कर्नाटक की भूमि है, वो भूमि है जो जहाँ के कुरवा धनगरों ने विजयनगर साम्राज्य की स्थापना की। तो एक तो कर्नाटक का जो इतिहास है वो न्याय, नीति और सुरक्षा पर आधारित है। और वही हमारी माता अहिल्याबाई होलकर जिनकी आज 300वीं जयंती है। तो माता अब अहिल्याबाई होलकर जिन्हें पुण्य श्लोक अहिल्याबाई होलकर वो अपने आप में एक ऐसी मिसाल हैं, वो उनमें मातृत्व भी है, वो प्रजा को
पुत्र के समान मानती हैं। जैसे सनातनी धर्म है ना, राजा और प्रजा का जो धर्म है कि राजा प्रजा को पुत्रवत मानता है, अपने पुत्र के जैसा मानता है। न्याय, वो अन्याय के खिलाफ किसी को नहीं देखते, अगर अपने परिवार का तो भी दंड देती हैं। हिसाब किताब उसमें कोई नहीं है कि हिसाब सबका बराबर होना चाहिए, अधिकारी बराबर काम कर रहे हैं कि नहीं। और कर्तव्य जैसे सुरक्षा, अपनी प्रजा को सुरक्षित रखना है, युद्ध भी लड़ने हैं। और सबसे बड़ी बात क्या है कि जो सनातन धर्म में उस काल में जहां हमारी ब्राह्मण व्यवस्था बिक गई थी, जो शिवाजी महाराज जैसे लोगों को सूत्र बता रहे थे औरंगजेब से धन लेकर के, उस समय हमारे सारे देवालयों को तोड़ दिया गया था, हमारे ज्योतिर्लिंग हैं वहां पे तोड़ दिए गए थे, नष्ट प्राय थे सभी, सोमनाथ का मंदिर ध्वस्त था। तो माता अहिल्याबाई होलकर जो शिवलिंग हाथ में लेकर के, ऐसा ही नहीं है, इन्होंने सभी शिवालयों को लिया, एक तरीके से शिवालयों को गोद लिया और भगवान शिव के जो भी स्थान थे उन्हें पुनः बनवाया, उनका जीर्णोद्धार करवाया और बहुत से नए सारे मंदिरों का निर्माण करवाया, धर्मशालाओं का निर्माण करवाया। कोई जगह नहीं छूटी, चाहे ये कर्नाटक हो, टीपू सुल्तान का इलाका हो, चाहे अवध के नवाबों का हो, वहाँ उन्होंने हर जगह कार्य किया। सारे भारत में अपने राज्य से बाहर जाकर के सनातनी सत्ता को स्थापित किया, वहाँ हर जगह सनातन के प्रतीकों को स्थापित किया। और ऐसी माता अहिल्याबाई होलकर को हम नमन करते हैं और मुझे बड़ा हर्ष हो रहा है बंगलुरु की धरती पर आकर के।